ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ದುಸ್ಥಿತಿಯ ವರದಿ. ಕೊನೆಗೂ ಬಜೆಟ್ ಹತ್ರ ಬರ್ತಿರೋ ಹೊತ್ತಲ್ಲೇ ಬಟಾ ಬಯಲಾಗಿದೆ. ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ, ಯಾವ ಸ್ಥಿತಿಯಲ್ಲಿದೆ, ಎಷ್ಟು ದುಸ್ಥಿತಿಯಲ್ಲಿದೆ ಅನ್ನೋದನ್ನು ಈ ಅಂಕಿ ಅಂಶಗಳು ಬಿಚ್ಚಿಡ್ತಾವೆ. ಮತ್ತು ಇದು ಭವಿಷ್ಯಕ್ಕೆ, ರಾಜ್ಯದ ಭವಿಷ್ಯಕ್ಕೆ ಆಘಾತಕಾರಿಯಾಗಿದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಹೊಸ ಆರ್ಥಿಕ ವರ್ಷ, ಹೊಸ ಬಜೆಟ್ಟು, ಇದೆಲ್ಲದರ ಹೊಸ್ತಿಲಲ್ಲಿದ್ದೀವಲ್ಲ ನಾವು. ಈ ಹೊತ್ತಲ್ಲಿ ಕಳೆದ ವರ್ಷಗಳ ರಿಪೋರ್ಟ್ ಈಗ ಆಘಾತವನ್ನು ಕೊಡ್ತಿರೋ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಪ್ರತಿ ಇಲಾಖಾವಾರು ಘೋಷಣೆ ಮಾಡಿದ್ದೆಷ್ಟು ಮತ್ತು ಈಗ ಕೊಟ್ಟಿದ್ದೆಷ್ಟು ಅನುದಾನವನ್ನು ಅನ್ನೋ ರಿಪೋರ್ಟ್ ನೋಡಿದ್ರೆ ನೀವು ಕಂಗಾಲಾಗ್ತೀರಿ. ಅಂದರೆ ರಾಜ್ಯದ ಅಭಿವೃದ್ಧಿಯ ಪರಿಸ್ಥಿತಿ ಏನಾಗಿದೆ, ಕಳೆದ ಬಜೆಟಲ್ಲಿ ಘೋಷಣೆ ಮಾಡಿದ್ದು ಮತ್ತು ಅಸಲಿಗೆ ಆಗಿದ್ದು ಆ ವ್ಯತ್ಯಾಸ ನೋಡಿದ್ರೆ ಕಂಗಾಲಾಗ್ತೀರಿ. ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ರಾಜ್ಯ ಸರ್ಕಾರ ಈಗ ಗುತ್ತಿಗೆದಾರರಿಗೆ ಬಾಕಿ ಉಳಿಸ್ಕೊಂಡಿರೋದು ಬರೋಬ್ಬರಿ 64,000 ಕೋಟಿ. ಅಂದರೆ ರಾಜ್ಯವ್ಯಾಪಿ ಕಾಮಗಾರಿಗಳಾಗ್ತಿರ್ತಾವಲ್ಲ, ಬೆಂಗಳೂರು ವ್ಯಾಪ್ತಿ, BBMP ವ್ಯಾಪ್ತಿದಿರಬಹುದು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳದ್ದಿರಬಹುದು, ಆ ಕಾಮಗಾರಿ ಮಾಡುವಂಥ ಗುತ್ತಿಗೆದಾರರಿಗೆ 64,000 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ. ಅವ್ರ ಕಥೆ ಏನಾಗಬೇಡ. ಅವ್ರು ನಾವು ಕಾಮಗಾರಿ ನಿಲ್ಲಿಸ್ತೀವಿ ಅಂತಿದ್ದಾರೆ. ಯಾರು ನಿಲ್ಲಿಸ್ತೀವಿ ಅಂತ ಜೋರು ಧ್ವನಿ ಎತ್ತಾರಲ್ಲ, ಅವ್ರದ್ದೊಂದು ಸೆಟ್ಲ್ಮೆಂಟ್ ಆಗುತ್ತೆ ಯೂಶ್ವಲಿ. ಆಮೇಲೆ ಅವ್ರು ಸೈಲೆಂಟ್ ಆಗ್ತಾರೆ, ಉಳಿದವ್ರು ಯಾರೋ ಮಾತನಾಡ್ತಾರೆ. ಹೀಗೆ ಬ್ಯಾಲೆನ್ಸ್ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಆದರೆ ಇದರ ಮುಂದಿನ ಪರಿಣಾಮ ಏನಾಗಬಹುದು ನೋಡಿ. ಗುತ್ತಿಗೆದಾರರು ಇನ್ನು ಮುಂದೆ ಕಾಮಗಾರಿ ನಡೆಸೋದೇ ಇಲ್ಲ ಅಂತ ನಿರ್ಧಾರ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಎಷ್ಟು ದಿನ ತಾಳ್ಕೊಳ್ಳೋಕೆ ಸಾಧ್ಯ? ಅವ್ರು ಸಾಲ ಮಾಡ್ಕೊಂಡು ಮಾಡಿರ್ತಾರೆ. ಏನು 100 ಕೋಟಿ ಕೈಯಲ್ಲಿ ಇಟ್ಕೊಂಡು ಯಾವ ಗುತ್ತಿಗೆದಾರನೂ ಕೆಲಸಕ್ಕಿಳಿಯಲ್ಲ. ಸಾಲ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬ್ಯಾಲೆನ್ಸ್ ಮಾಡ್ತಿರ್ತಾರೆ, ಅಷ್ಟೊತ್ತಿಗೆ ಬಿಲ್ ಕ್ಲಿಯರ್ ಆಗುತ್ತೆ ಅಂತ. ಆದರೆ ಅದು ಕುತ್ತಿಗೆಗೆ ಬರ್ತಿದೆ. ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಾದರೆ ಹೆಂಗಾದರೂ ತಡ್ಕೊಳ್ಬಹುದು. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳ ಕತೆ ಏನು? 31 ಜಿಲ್ಲೆಗಳ ಪೈಕಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 12,040 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ, ಕಾಮಗಾರಿ ಬಿಲ್ ಬಾಕಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 3,250 ಕೋಟಿ, ವಿಜಯಪುರ ಜಿಲ್ಲೆಯಲ್ಲಿ 2,975 ಕೋಟಿ, ಬೆಂಗಳೂರು ಗ್ರಾಮಾಂತರದಲ್ಲಿ 2,420 ಕೋಟಿ ಬಾಕಿ ಉಳ್ಕೊಂಡಿದೆ. ಸಿವಿಲ್ ಗುತ್ತಿಗೆದಾರರು ಬಂಡವಾಳ ಹಾಕಿ ಕೆಲಸ ಮಾಡಿ ಕ್ರಮೇಣ ಅವರ ಪರಿಸ್ಥಿತಿ ಹೇಳದಾಗಿದೆ. ಟೆಂಡರೇ ಹಾಕ್ತಿಲ್ವಂತೆ. ಈಗ ಟೆಂಡರ್ ಹಾಕಿದ್ರೆ ನಾವು ಮುಗ್ದೇ ಹೋಗ್ತೀವಿ. ಈ ಹಾಕಿರೋದನ್ನು ವಾಪಸ್ ತಗೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ಹಣಕಾಸು ವರ್ಷದ ಬಜೆಟ್ ಘೋಷಣೆಗೆ ಈಗ ಸಿದ್ಧತೆ ನಡೀತಿದೆ. ಆದರೆ ಹಲವು ಹೊಸ ಯೋಜನೆಗಳನ್ನೇನೋ ಘೋಷಿಸಿಬಿಡಬಹುದು. ಹಿಂದಿನ ಬಿಲ್ ಬಾಕಿ ಇರುತ್ತಲ್ಲ, ಯೋಜನೆ ಘೋಷಣೆ ಮಾಡ್ತೀರಿ, ಅದ್ರ ಕಾಮಗಾರಿ ಮಾಡೋದಕ್ಕೆ ಯಾರು ಬೇಕು? ಗುತ್ತಿಗೆದಾರ ಬೇಕು. ಆದರೆ ಯಾರು ಟೆಂಡರ್ ಭಾಗಿಯಾಗೋದಕ್ಕೆ ಮನಸ್ಸು ಮಾಡ್ತಿಲ್ಲ. ಯಾಕಂದರೆ ಮತ್ತೇನಾದರೂ ನಾವು ಟೆಂಡರ್ ಅಂದರೆ ಹೋದರೆ ನಾವು ಮುಳುಗಿ ಹೋಗ್ತೀವಿ. ಈ ಬಿಲ್ಲನ್ನೇ, ಬಾಕಿ ಇರೋ ಬಿಲ್ಲನ್ನೇ ಕ್ಲಿಯರ್ ಮಾಡದೆ ಹೆಂಗೆ ಹೋಗೋದು ಅನ್ನುವಂಥ ಉಸಿರುಗಟ್ಟೋ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರಿದ್ದಾರೆ. 64,000 ಕೋಟಿ ಬಾಕಿ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಗುತ್ತಿಗೆದಾರ ಅಂದ್ರೆ ಗುತ್ತಿಗೆದಾರ ಒಬ್ಬನೇ ಇರಲ್ಲ. ಆತ ಕಾರ್ಮಿಕರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ಬೇಕಲ್ಲ, ಕಾರ್ಮಿಕರಿಗೆ ದುಡ್ಡಾದರೂ ಕೊಡಬೇಕಲ್ಲ. ಅವ್ರ ಕಥೆ ಏನು? ದಿನಗೂಲಿ ಮೇಲೆ ಕೆಲಸ ಮಾಡೋರ್ಗಂತೂ ಪೆಂಡಿಂಗ್ ಇಡೋಕ್ಕಾಗಲ್ಲ. 63,000 ಕೋಟಿನ, 64,000 ಕೋಟಿನ ಸರ್ಕಾರ ಒಂದೇ ಸಲ ರಿಲೀಸ್ ಮಾಡೋಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಕಂತಲ್ಲಿ ರಿಲೀಸ್ ಮಾಡಿ ಒಂದು ಡೆಡ್ಲೈನ್ ಆದರೂ ಹಾಕಿ ಅಂತ ಗೋಗರಿತಿದ್ದಾರೆ. ಯಾರು ಕೇಳೋರಿಲ್ಲ. ಹಾಗಾಗಿ ಈಗ ಈ ಲಿಸ್ಟ್ ನೋಡಿದ್ರೆ ಅರ್ಥ ಆಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೋಟಿ, ಸಾವಿರ ಕೋಟಿ ಬಾಕಿ ಉಳ್ಕೊಂಡಿದೆ ಅಂತ. ಇದು ರಾಜ್ಯದ ಆರ್ಥಿಕ ದುಸ್ಥಿತಿಗೆ ಕಾರಣವಾಗಿದೆ. ಇದು ಇವತ್ತಿನ ಪರಿಸ್ಥಿತಿ. ಈ ಗ್ಯಾರಂಟಿ ಹಣ ಹೊಂದಿಸೋ ಅಷ್ಟೊತ್ತಿಗೆ ಯಾವುದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿಲ್ಲ. ಬಹಳ ಕೈಮೀರಿ ಹೋದಂಥ ಪರಿಸ್ಥಿತಿ ಅನ್ನೋದನ್ನು ಈ ಲಿಸ್ಟ್ ಹೇಳ್ತಾ ಇದೆ. ಗುತ್ತಿಗೆದಾರರಿಗೆ ಈ ಬಾಕಿ ಕ್ಲಿಯರು ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಸಂಕಷ್ಟ ಇರುತ್ತೆ, ಇರಲ್ಲ ಅಂತಲ್ಲ. ಹಿಂದಿನ ಅವಧಿಯಲ್ಲೂ ಕೂಡ ಬಾಯ್ ಬಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿ ಅವಧಿಯಲ್ಲೂ ಇರುತ್ತೆ ಅದು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರೇ ಕೆಲವರು ಇದ್ದಾರಲ್ಲ, ಕಾಂಟ್ರಾಕ್ಟರ್ಸು, ಅವರೇ ಬಾಯ್ಬಿಟ್ಟು ಹೇಳಿರೋ ರೀತಿಯಲ್ಲಿ ಇಂತಹ ಪರಿಸ್ಥಿತಿ ನಮಗೆ ಬೇರೆ ಯಾವತ್ತೂ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಎಷ್ಟು ವರ್ಷಗಳು ಕಳೆದ್ರೂ ಕೂಡ 1,000 ಕೋಟಿ ಪೆಂಡಿಂಗ್ ಅಂದರೆ ಇನ್ನು ನಾವು ಹೆಂಗೆ ಟೆಂಡರಲ್ಲಿ ಭಾಗಿಯಾಗೋದು ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಅಷ್ಟು ಉಸಿರುಗಟ್ಟಿಸ್ತಿದೆಯಾ ಹಾಗಾದರೆ ಗ್ಯಾರಂಟಿ ಎಫೆಕ್ಟ್? ನೋಡಿ, ಇದು ಒಂದಾದರೆ ಈಗ ಬಜೆಟ್, ಹೊಸ ಬಜೆಟ್ ಬಂತಲ್ಲ, ಕಳೆದ ವರ್ಷಗಳದ್ದು ಘೋಷಣೆ ಮಾಡಿರೋದು
ಯೋಜನೆಯ ಅನುದಾನ ಎಷ್ಟು, ಬಾಕಿ ಇರೋದೆಷ್ಟು, ವೆಚ್ಚ ಆಗಿರೋದೆಷ್ಟು, ವ್ಯತ್ಯಾಸ ಎಷ್ಟು ಅನ್ನೋ ನಂಬರ್ಸ್ ನೋಡಿಬಿಟ್ರೆ ಇಂಡಿಯಾ ಟುಡೇ, ಪ್ರತಿಷ್ಠಿತ ಇಂಡಿಯಾ ಟುಡೇ ಈ ಅಂಕಿಅಂಶಗಳನ್ನು, ಸರ್ಕಾರದ ಯೋಜನಾ ವರದಿಯ ಅಂಕಿಅಂಶಗಳನ್ನು ಈಗ ಹೊರಗಿಟ್ಟಿರೋದು. ಎಷ್ಟೆಷ್ಟು ಘೋಷಣೆಯಾಗಿತ್ತು, ಎಷ್ಟು ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ. 2024-25 ಬಜೆಟ್ನಲ್ಲಿನ ಕೊರತೆ ಎಷ್ಟು ನೋಡಿ. ಅನುದಾನ ಘೋಷಣೆ ಹಾಗೂ ಬಿಡುಗಡೆ ನಡುವಿನ ವ್ಯತ್ಯಾಸ 1.28 ಲಕ್ಷ ಕೋಟಿ ಇದೆ. ಅನುದಾನ ಘೋಷಣೆ ಹಾಗೂ ವೆಚ್ಚ ಎಷ್ಟು ಮಾಡಿದ್ದಾರೆ ಅನ್ನೋದ್ರ ನಡುವಿನ ವ್ಯತ್ಯಾಸ 1.41 ಲಕ್ಷ ಕೋಟಿ ಇದೆ. ಇಲಾಖಾವಾರು ನೋಡ್ತಾ ಹೋದರೆ ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆಹಾರ, ನಾಗರಿಕ ಸರಬರಾಜು ಇದೆಲ್ಲದರಲ್ಲೂ ಕೂಡ ಅನುದಾನ ಘೋಷಣೆ ಮಾಡಿದ್ದು ಮತ್ತು ಬಿಡುಗಡೆಯಾಗಿದ್ದಕ್ಕೆ 13,000, 15,000, 5,000, 10,000 ಕೋಟಿಗಟ್ಟಲೆ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕಷ್ಟದಾಯಕವಾಗಿದೆ, ಅಷ್ಟು ಸಂಕಷ್ಟದಲ್ಲಿದೆ ಅನ್ನೋದನ್ನ ಈ ಲೆಕ್ಕಾಚಾರ ತೋರಿಸ್ತಾ ಇದೆ. ಅಂದ್ರೆ ಕಳೆದ ಬಜೆಟ್ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದ್ರೆ 3.71 ಲಕ್ಷ ಕೋಟಿ ಬಜೆಟ್ ಮೊತ್ತ, 1.05 ಲಕ್ಷ ಕೋಟಿ ಸಾಲ, ಆದಾಯ ವೆಚ್ಚ 2.9 ಲಕ್ಷ ಕೋಟಿ, ಬಂಡವಾಳ ವೆಚ್ಚ 55,877 ಕೋಟಿ, ಸಾಲ ಮರುಪಾವತಿ ಅದರಲ್ಲಿ 24,794 ಕೋಟಿ. ಇತ್ತೀಚೆಗಷ್ಟೇ ಈ ಆರ್ಥಿಕ ಇಲಾಖೆಯ ಮಧ್ಯವಾರ್ಷಿಕ ವರದಿಯೇ ಹೇಳಿತ್ತು ಬಂಡವಾಳ ವೆಚ್ಚ ಕಡಿಮೆಯಾಗಿದೆ. ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಾಕುವಂತಹದ್ದು ಕಡಿಮೆ ಆಗ್ದಂಗೆ ರಿಟರ್ನ್ ಬರೋದು, ಸರ್ಕಾರದ ಬೊಕ್ಕಸಕ್ಕೆ ಟ್ಯಾಕ್ಸು ಮತ್ತೊಂದು ರೂಪದಲ್ಲಿ ಬರಬೇಕಲ್ಲ, ಅದು ಕಡಿಮೆ ಆಗುತ್ತೆ. ಬಂಡವಾಳ ವೆಚ್ಚ ಕಡಿತದ ಕಾರಣದಿಂದಾಗಿ ಸರ್ಕಾರಕ್ಕೆ ಬರುವಂತಹ ತೆರಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊರತೆಯಾಗಿದೆ, ಅದು ಕಡಿಮೆ ಆಗಿದೆ, ಲೆಸ್ ಆಗಿದೆ ಅನ್ನೋ ನಂಬರನ್ನು ತೋರಿಸಿತ್ತು. ಒಂದು ಕಡೆ ಸಾಲ, ಮತ್ತೊಂದು ಕಡೆ ಈ ಬಂಡವಾಳ ವೆಚ್ಚ ಕೊರತೆಯಾಗಿರೋದು, ಘೋಷಣೆ ಮಾಡಿದ್ದಕ್ಕೂ ಮತ್ತು ಕೊಟ್ಟಿದ್ದಕ್ಕೂ ವ್ಯತ್ಯಾಸ ನೋಡಿದ್ರೆ ಹೊಸ ಬಜೆಟೇ ಬಂದುಬಿಟ್ಟಿದೆ, ಇನ್ನೇನು ಮಾಡೋದಕ್ಕೆ ಉಳ್ಕೊಂಡಿಲ್ಲ. ಸೊ ಏನು ಘೋಷಣೆ ಮಾಡಿದ್ರೋ ಅದರ ಬಹುಪಾಲನ್ನು ರೀಚ್ ಆಗೋದಕ್ಕಾಗಿಲ್ಲ ಅಂತ ಆಯಿತು. ಹಾಗಾದ್ರೆ ಈ ಬಜೆಟ್ನ ಘೋಷಣೆಗಳನ್ನು ಹೇಗೆ ನಂಬೋದು? ಘೋಷಣೆ ಮಾಡಿದ್ದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂದರೆ ಕಾಮಗಾರಿ ಮಾಡಿಸೋದಕ್ಕೆ ಗುತ್ತಿಗೆದಾರರದ್ದು ಈ ಸಮಸ್ಯೆ. ಸೊ ಯಾವ ಕಡೆಯಿಂದ ನೋಡಿದ್ರೂ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆಯಾ. ಗೃಹಲಕ್ಷ್ಮಿ, ಅನ್ನಭಾಗ್ಯ ನೋಡೋದಕ್ಕೆ ಹೋದರೆ ಅಲ್ಲಿ ಪೆಂಡಿಂಗು 3 ತಿಂಗಳಿಂದ 5 ತಿಂಗಳಿಂದ ಬರ್ತಿಲ್ಲ. ಈಗೆಲ್ಲ ಟಿ ವಿಗಳು ಮುಗಿಬಿದ್ದ ತಕ್ಷಣ 2 ದಿನದಲ್ಲಿ ಬಿಡ್ತಾರೆ, 3 ದಿನದಲ್ಲಿ ಬಿಡ್ತಾರೆ. ಶಿವರಾತ್ರಿ ಗಿಫ್ಟು, ನವರಾತ್ರಿ ಗಿಫ್ಟು ಅಂತ ಹಬ್ಬ ಬಂದಾಗ 2 ತಿಂಗಳು ಸೇರಿಸ್ಬಿಡ್ತೀವಿ ಅಂತ ಪ್ರತಿ ತಿಂಗಳು ಹಾಕೋಕೇನು ಸಂಬಳನ ಅಂತಾರೆ. ಈಗ ಎಲ್ಲರೂ ಮುಗಿಬಿದ್ದಿದ್ದಕ್ಕೆ ಜನ ಎಲ್ಲ, ರಾಜ್ಯದ ಜನ ಎಲ್ಲ ಬಾಯಿಗೆ ಬಂದಂಗೆ ಉಗ್ದಿದ್ದಕ್ಕೆ 2 ತಿಂಗಳು ದುಡ್ಡು ಬರುತ್ತೆ ಅಂತಿದ್ದಾರೆ. ಸೊ ಏನೋ ಕುತ್ತಿಗೆಗೆ ಬಂದಾಗ ಎಲ್ಲಿಂದಾನೋ ಸೇರಿಸಿ ಹಾಕೋದು, ಆದಷ್ಟು ದಿನ ಮುಂದಕ್ಕೆ ತಳ್ಳೋದು, ಈ ರೀತಿಯಾಗಿದೆಯಾ ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಇದಕ್ಕೆಲ್ಲ ಗ್ಯಾರಂಟಿಯ ಕಾರಣ ಕಣ್ಣಿಗೆ ರಾಚ್ತಾ ಇದೆ. ಈಗ ಮಾರ್ಚ್ ಅಧಿವೇಶನ ಆದಮೇಲೆ ಹಾಲಿನ ದರವೂ ಕೂಡ 5 ರೂಪಾಯಿ ತನಕ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆಲ್ಲ ಮೇಲ್ಮುಖವಾಗಿ ಬೆಲೆ ಏರಿಕೆ ಕಾಣಬಹುದೇ ಬಿಟ್ಟರೆ ಕೆಳಮುಖವಾಗುವ, ಇಳಿಮುಖವಾಗುವ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಈ ರೀತಿ ಹೊರೆಯನ್ನು ಜನ ಎಷ್ಟು ದಿನ ಸಹಿಸ್ಕೊಳ್ಳೋಕೆ ಸಾಧ್ಯ? ಕಾಂಗ್ರೆಸ್ BJP ಅಂತಲ್ಲ, ಗ್ಯಾರಂಟಿ ಟ್ರೆಂಡನ್ನು ಶುರು ಮಾಡಿದ್ರಲ್ಲ, ಈಗ ಒಬ್ಬರನ್ನೊಬ್ರು ಫಾಲೋ ಮಾಡ್ತಿದ್ದಾರಲ್ಲ, ಅದು ಭವಿಷ್ಯದ ಲೆಕ್ಕದಲ್ಲಿ ಬಹಳ ಬಹಳ ಆಘಾತಕಾರಿಯಾಗಲಿದೆ ಅಭಿವೃದ್ಧಿಗೆ ಅಂತ ಅನಿಸುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.